ಪಂಚಾಳ ಸೂಸೈಡ್ ಕೇಸ್ ಇದೆಯಲ್ಲ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣ ಆಗಿದೆ. ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಕರ್ತವ್ಯ ಲೋಪ ಎದ್ದು ಕಾಣಿಸ್ತಾ ಇದೆ. ಸಾವಿಗೆ ಮುನ್ನ ಮತ್ತು ಸಾವಿಗೆ ನಂತರವೂ ಕೂಡ ಮಹಾ ನಿರ್ಲಕ್ಷ್ಯ ವಹಿಸಿದ್ದಾರೆ ಪೊಲೀಸರು. ರಿಪಬ್ಲಿಕಾನದಲ್ಲಿ ಖಾಕಿ ಕರ್ತವ್ಯ ಲೋಪದ ಎಕ್ಸ್ಕ್ಲೂಸಿವ್ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಎಕ್ಸ್ಪೋಸ್ ಕೂಡ ಮಾಡ್ತಾ ಇದ್ದೀವಿ. ಕರ್ತವ್ಯ ಲೋಪ ಯಾವ ರೀತಿ ಆಗಿದೆ ಖಾಕಿ ಪಡೆಯಿಂದ ಅಂತ. ಬರೀ ರಾಜ್ಯ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿ ಆಗ್ತಾ ಇದೆ ಬಿಟ್ರೆ ಇಲ್ಲಿ ತನಕ ಮೃತ ಸಚಿನ್ ಅವರ ಸಾವಿಗೆ ನ್ಯಾಯ ಕೊಡಿಸುವಲ್ಲಿ ಯಾರಾದ್ರೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರಾ ಅಂದ್ರೆ ಇಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಚಿನ್ ಆತ್ಮಹತ್ಯೆಯ ಕೇಸ್ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಪ್ರಕರಣ ಬೆಳಕಿಗೆ ಬಂದಾಗಿನಿಂದಲೂ ಕೂಡ ಸರ್ಕಾರದ ಕಡೆಯಿಂದಾಗಿ ಮೇಜರ್ ಮಿಸ್ಟೇಕ್ ಆಗ್ತಾನೇ ಇದೆ ಅಂತೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜಕೀಯ ರಣಭೂಮಿಯಲ್ಲಿ ಆತ್ಮಹತ್ಯೆ ಕದನ. ಸಚಿನ್ ಸೂಸೈಡ್ ಕೇಸ್ನಲ್ಲಿ ಮೇಜರ್ ಮಿಸ್ಟೇಕ್. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಪ್ರಿಯಾಂಕರ್ಗೆ ಮಂತ್ರಿಗಿರಿಗೆ ಕುತ್ತು ತಂದಿದೆ. ಡೆತ್ ನೋಟ್ನಲ್ಲಿ ಮಂತ್ರಿ ಆಪ್ತನ ಹೆಸರು ಉಲ್ಲೇಖಿಸಿದಕ್ಕೆ ಬಿಜೆಪಿ ಕೆರಳಿದೆ. ಇದು ಸರ್ಕಾರಿ ಯೋಜಿತ ಆತ್ಮಹತ್ಯೆ ಅಂತ ಬಿವೈ ವಿಜಯೇಂದ್ರ ಆರೋಪಿಸಿದ್ರೆ ಮಿನಿಸ್ಟರ್ ಸಾಹೇಬ್ರು ಮಾತ್ರ ವಾಗ್ವಾದಕ್ಕೂ ಕ್ಯಾರೆ ಅಂತಿಲ್ಲ. ಈ ಮಧ್ಯೆ ಪ್ರಕರಣ ಒಂದೊಂದೇ ಮಿಸ್ಟೇಕ್ ಹೊರಬರುತ್ತಿದೆ. ಸಚಿನ್ ಸೂಸೈಡ್ ಕೇಸ್ನಲ್ಲಿ ಖಾಕಿ ಮಿಸ್ಟೇಕ್. ಸಚಿನ್ ಪ್ರಿಯಾಂಕರ್ಗೆ ಆಪ್ತ ರಾಜು ಕಪನೂರ್ ಕಮಿಷನರ್ ಒತ್ತಡಕ್ಕೆ ಬೇಸತ್ತ ಸಚಿನ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಇದಕ್ಕೆ ರೆಸ್ಪಾನ್ಸ್ ಮಾಡದ ಹಿನ್ನೆಲೆ ಸಚಿನ್ ನಾಪತ್ತೆಯಾಗಿದ್ರಂತೆ. ನಂತರ ಸಚಿನ್ಗೆ ಹುಡುಕಿ ಕೊಡಲು ಸಚಿನ್ ಕುಟುಂಬಸ್ಥರು ಬಾಲ್ಕಿ ಠಾಣೆ ಸೇರಿದಂತೆ 2 ಠಾಣೆಗೆ ಅಲೆದ್ರು. ಪೊಲೀಸರು ದೂರು ದಾಖಲಿಸಿಕೊಂಡಿಲ್ಲ. ಈಗ ದಾಖಲಾಗಿರುವ ಪ್ರಕರಣವು ರಿಪಬ್ಲಿಕ್ ಕನ್ನಡದ ವರದಿ ಮತ್ತು ಬಿಜೆಪಿ ಒತ್ತಡಕ್ಕೆ ಮಣಿದು 2 ದಿನಗಳ ಹಿಂದೆ ದೂರು ದಾಖಲಾಗಿದೆ. ಕಾಸು ಯಾರು ಕೊಟ್ರು, ಯಾಕೆ ಕೊಟ್ರು? ರಾಜು ಕಪನೂರ್ ಗೆಳೆಯರು ಸಚಿನ್ ಖಾತೆಗೆ 60 ಲಕ್ಷ ಹಣ ಹಾಕಿರುವ ದಾಖಲೆ ರಿಲೀಸ್ ಆಗಿದೆ. ರಾಜು ಸಹೋದರ ಪ್ರಕಾಶ್ ಕಪನೂರ್ ಸಚಿನ್ ವಿರುದ್ಧವೇ ಸಾಲಗಾರನ ಬಾಂಬ್ ಹಾಕಿದ್ರು. ಈ ಹಣ ಹಾಕಲು ಯಾರು ಹಣ ಕೊಟ್ರು? ಸಚಿನ್ಗೆ ಕಾಮಗಾರಿ ಹಾಕಿ ಕೊಡುವುದಾಗಿ ವ್ಯವಹಾರ ಮಾಡಿದ್ರು ಎನ್ನಲಾಗ್ತಿದೆ. ಹಾಗಿದ್ರೆ ಹಣ ಹಾಕಿದ್ದು ಯಾಕೆ ಎಂಬ ಅನುಮಾನ ಕಾಡಿದೆ. ಪ್ರಿಯಾಂಕ್ ಪರ ಸಚಿವ ಶಾಸಕರ ಮೌನವೇಕೆ? ನಮ್ಮಂಥವ್ರನ್ನೆಲ್ಲ ಹಾಳು ಮಾಡಿದ್ರಿಂದನೇ ನಾವೆಲ್ಲ ಹೊರಗಡೆ ಬರಬೇಕಾಯ್ತು. ಇವರ ದಲಿತರ ಸಮಾಧಿಯ ಮೇಲೆ ನಿಮ್ಮ ಸಾಮ್ರಾಜ್ಯ ಕಟ್ಟಿದ್ದೀರೇ ಹೊರತು ಯಾವ ದಲಿತರನ್ನು ನೀವು ಉದ್ಧಾರ ಮಾಡಿಲ್ಲ. 3 ಸಾರಿ ನೀವು ಆದರೂ ಕೂಡ ಇವತ್ತಿಗೂ ಕೂಡ ನೀವು ಬಾಯರ್ಕ ಮಂತ್ರಿ ಅಂತ ಹೇಳ್ತಾರೆ ಹೊರತು ಟ್ರೋಲ್ ಮಿನಿಸ್ಟರ್ ಅಂತ ಹೇಳ್ತಾರೆ ಹೊರತು ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಸಮಾಜದಲ್ಲೂ ಇಲ್ಲ, ಎಲ್ಲೆಲ್ಲ ಕಾಂಗ್ರೆಸ್ಸಲ್ಲೂ ಇಲ್ಲ. ಕಾಂಗ್ರೆಸ್ನವ್ರು 100 ಜನ ನನಗೆ ಫೋನ್ ಮಾಡಿದ್ದಾರೆ, ಅಣ್ಣ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಮೊದಲು ಅವನ್ನ ಮಟ್ಟ ಹಾಕಿ ಅಂತ. ನಮಗೇನು ಮಟ್ಟ ಹಾಕೋ ಅವಶ್ಯಕತೆ ಇಲ್ಲ, ನಮಗದೆಲ್ಲ ಬೇಕಾಗಿಲ್ಲ. ರಾಜು ಹಿಂದಿದ್ಯಾ ಸರ್ಕಾರ, ಬಂಧನ ಯಾಕಿಲ್ಲ? ದೆಹಲಿ ಅಂಗಳಕ್ಕೆ ಪ್ರಿಯಾಂಕ್ ರಿಸೈನ್ ಫಿಕ್ಸಾ? ಸಚಿನ್ ಆತ್ಮಹತ್ಯೆ ಮಾಡಿಕೊಂಡು ವಾರವಾಯ್ತು. ರಾಜು ಕಪನೂರ್ ಎಸ್ಕೇಪ್ ಆಗಿಯೂ 1 ವಾರವಾಯ್ತು. ಅಜ್ಞಾತ ಸ್ಥಳದಿಂದ ಕುಳಿತು ವಿಡಿಯೋ ಮಾಡಿರುವ ರಾಜುವನ್ನ ಈವರೆಗೂ ಪೊಲೀಸರು ಯಾಕೆ ಬಂಧಿಸಿಲ್ಲ ಎಂಬ ಪ್ರಶ್ನೆ ಶುರುವಾಗಿದೆ. ಇನ್ನು ಸಚಿನ್ ಪ್ರಕರಣ ಕಾಂಗ್ರೆಸ್ ಅಂಗಳಕ್ಕೆ ಶಿಫ್ಟ್ ಆಗಿದ್ದು ಇಂದು ಸಚಿವ ಪ್ರಿಯಾಂಕರ್ಗೆ ದೆಹಲಿಗೆ ತೆರಳಲಿದ್ದಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಸಚಿನ್ ಸುಸೈಡ್ ಮಾಡಿದ್ದಾರೆ. ಪ್ರಿಯಾಂಕರ್ಗೆ ಪರವಾಗಿ ಕಾಂಗ್ರೆಸ್ನ ಯಾರೊಬ್ಬರು ಕೂಡ ಬ್ಯಾಟಿಂಗ್ ಮಾಡ್ತಾ ಇಲ್ಲ. ಬಿಜೆಪಿಯಿಂದ ಜನವರಿ 4ಕ್ಕೆ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಇದೆಯಂತೆ. ಕಾಂಗ್ರೆಸ್ ಆಪದ್ಬಾಂಧವ ಖರ್ಗೆ ರಾಜೀನಾಮೆ ಫಿಕ್ಸ್ ಆಗುತ್ತಾ? ಪ್ರಿಯಾಂಕ್ ಪರ ಬ್ಯಾಟಿಂಗ್ ಮಾಡದ ಶಾಸಕ ಸಚಿವರು, ಕಲಬುರಗಿ ಜಿಲ್ಲೆಯ ಶಾಸಕ ಸಚಿವರು ಕೂಡ ಮೌನವಾಗಿದ್ದಾರೆ. ಕುರ್ಚಿ ರಕ್ಷಣೆಗಾಗಿ ದೆಹಲಿಗೆ ಪ್ರಿಯಾಂಕ್ ದೌಡಾಯಿಸಿದ್ದಾರಾ ಅಂತ. ಯಾಕಂದರೆ ಈ ಸಂದರ್ಭದಲ್ಲಿ ಏನಾದರೂ ರಾಜೀನಾಮೆ ಕೊಟ್ಬಿಟ್ರೆ ಅವರ ರಾಜಕೀಯ ಜೀವನದ ಭಾಳ ದೊಡ್ಡ ಒಂದು ಕಪ್ಪು ಚುಕ್ಕೆ ಆಗಿಬಿಡುತ್ತದೆ, ಮತ್ತೊಂದು ದೊಡ್ಡ ಪೆಟ್ಟಾಗಿಬಿಡ್ತದೆ. ಯಾಕಂದರೆ ಫಾರ್ಮುಲಾ 1 ರೇಸ್ ಕಾರ್ ಒಂದಿದೆ, ಬಹಳ ಫಾಸ್ಟೆಸ್ಟ್ ಕಾರು. ಆ ಥರ ಓಡ್ತಾ ಇರುವಂಥ ನಾಯಕ ಕಾಂಗ್ರೆಸ್ ಯಾರು? ಪ್ರಿಯಾಂಕರ್. ಯಾರಿಗಾದ್ರೂ ಅನ್ಸುತ್ತೆ ರೀ ಆ ಮನುಷ್ಯನ ಆ ಫಾಸ್ಟು, ಆ ನಾಲೆಜು, ಆಮೇಲೆ ಉತ್ತರ ಕೊಡುವ ಧಾಟಿ, ಆಮೇಲೆ ವಿಪಕ್ಷ ಅಂದರೆ ಅವರ ವಿರೋಧ ಪಕ್ಷ ಬಿಜೆಪಿಯನ್ನು ಟೀಕೆ ಮಾಡುವ ರೀತಿ ನೋಡಿದಾಗ
ನೆಕ್ಸ್ಟ್ ಒಳ್ಳೆ ಲೀಡ್ರು ಅಂತೇಳಿ, ಆಮೇಲೆ ದಲಿತ ಲೀಡ್ರು ಕೂಡ. ಆಮೇಲೆ ಕಾಂಗ್ರೆಸ್ಸಲ್ಲಿ ಒಳ್ಳೆ ಚಾನ್ಸ್ ಇದೆ ಅವರಿಗೆ, ಯಾಕೆಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಮಗನಿಗೆ ಖಂಡಿತವಾಗ್ಲೂ ಚಾನ್ಸ್ ಇದೆ, ಆಮೇಲೆ ಎಬಿಲಿಟಿ ಇದೆ. ಆಮೇಲೆ ಅವರು ಹೇಳ್ಕೊಂಡಿದ್ದಾರಂತೆ ನಾನು ನೆಕ್ಸ್ಟ್ DCM CM ಫೋರ್ಸಲ್ಲಿದ್ದೀನಿ ಅಂತ, ತಪ್ಪೇನಲ್ಲ. ಆಮೇಲೆ ಕಾಂಗ್ರೆಸ್ಗೆ BJPಗೆ ಇವರ ಹೇಳಿಕೆಯನ್ನ ಇವರ ಜೊತೆ ಆಗಲ್ಲ ಕಾಂಪಿಟೇಟ್ ಮಾಡಕ್ಕೆ ಅಂದ್ರೆ ಟೀಕೆ ಟಿಪ್ಪಣಿಗಳಾಗಿರುತ್ತೆ. ಈಗ ಬಿಜೆಪಿಲಿ ಈಗ ಯಾರಿಲ್ಲ. ಒಂದು ಟೈಮಲ್ಲಿ ಅತ್ಯದ್ಭುತವಾಗಿ ವಾಗ್ಮಿಗಳು, ಅತ್ಯದ್ಭುತವಾಗಿ ಮಾತಾಡೋರೆಲ್ಲ ಇದ್ರು. ಈಗ ಯಾರಿಲ್ಲ, ಒಂಥರ ಆ ಹೇಳಿಕೆಗಳಲ್ಲಿ ಮಾತಾಡ್ತಾರೆ, ಫೋರ್ಸ್ ಇಲ್ಲ, ಆ ಮೊನಚು ಇರ್ಬೇಕಾಗತ್ತೆ. ಅವನು ಏನು ಮಾತಾಡ್ದ ಮಾರಾಯ, ಆ ಥರ ಯಾರೂ ಇಲ್ಲ. ಆಮೇಲೆ ಅವರವರೇ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ತಾಕತ್ತಿದೆ, ನಿಜವಾಗ್ಲೂ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ತಾಕತ್ತು. ಆದರೆ ಅದೇನಾಗಿದೆ ಅಂದರೆ ಆ ಬಾಣ ಅವ್ರಿಗೆ, ಅವರ ಪಾರ್ಟಿಯವರಿಗೆ ಇದೆ. ಅದು ಈ ಕಡೆ ಇಲ್ಲ. ಅವರು ಕಾಂಗ್ರೆಸ್ಗೆ ಹೊಡೆಯೋದು ಬಿಟ್ಟುಬಿಟ್ಟು ಪಾರ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಅವ್ರಿಗೆ ಹೊಡಿತಾ ಇದ್ದಾರೆ. ಒಂದು ವಿಜೇಂದ್ರಗೆ, ಒಂದು ಮತ್ತೊಬ್ಬನಿಗೆ, ಆ ಥರ. ಸಮ್ಟೈಮ್ಸ್ ಅದು ಈ ಏನು ಹೇಳ್ತೀವಿ, ಹೋಮ ಮಾಡಿದ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗಿಬಿಡುತ್ತೆ. ಬಟ್ ಪ್ರಿಯಾಂಕ್ ಖರ್ಗೆ ಪರ ಯಾರೂ ಮಾತಾಡ್ತಾ ಇಲ್ಲ ಕಾಂಗ್ರೆಸ್ಸಿಗರು, ಮಾತಾಡೋಂಗೂ ಇಲ್ಲ. ಮಾತಾಡಿದ್ರೂ ಸಿಕ್ಕಾಕೊಂಡ್ಬಿಡ್ತಾರೆ. ಈಗ ಇದು ಬಟ್ ನಂಗೆ ಬಹಳ ವಂಡರ್ ಆಗಿದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತರ ಮೇಲೆ ಈ ರೀತಿ ಆರೋಪ ಬಂದಾಗ, ಮೊನ್ನೆ CT ರವಿ ಕೇಸ್ಗಾದಾಗ DCM DK ಶಿವಕುಮಾರ್ ಆದಿಯಾಗಿ ಎಲ್ಲರೂ ಕೂಡ ರಿಯಾಕ್ಷನ್ ಕೊಟ್ಟರು, ಅವ್ರ ಪರವಾಗಿ ನಿಂತ್ಕೊಂಡ್ರು ಇದ್ರು, ಅವ್ರು ಮಾಡಿದ್ದೆ ಸರಿ ಅಂತ ಸಮರ್ಥನೆ ಬಂತು. ಬಟ್ ಇವ್ರದಕ್ಕೆ ಯಾರು ಒಬ್ರು ಲೀಡರ್ ಇಲ್ಲಿ ತನಕ ರಿಯಾಕ್ಷನ್ ಕೊಡ್ಲಿಲ್ಲ. ಅದರಲ್ಲಿ ಎರಡಿದೆ ಶ್ರುತಿ. ಒಂದು, ಅದರ ಅರ್ಥ ಇವ್ರು ಬಹಳ ಪವರ್ಫುಲ್ ಅಂತಲೂ ಆಯ್ತು. ನೀವು ಅದನ್ನ ಪಾಸಿಟಿವ್ ತಗೊಳ್ಳೋದಿದ್ರೆ ಪ್ರಿಯಾಂಕ್ ಖರ್ಗೆ ಏನೋ ಸಪೋರ್ಟ್ ಮಾಡಿ ಏನು ಮಾಡಬೇಕಾಗುತ್ತೆ, ಅವ್ನ ಸೈಡ್ಗೆ ಹೋದ್ರೆ ಒಳ್ಳೇದಪ್ಪ ಅನ್ನುವಂಥದ್ದು ಇರ್ಬೋದು. ನಾವ್ಯಾಕೆ ಸುಮ್ಮನೆ ಒಬ್ಬ ರೇಸಲ್ಲಿರೋರನ್ನ ತಂದು ಬುಟ್ಟಿಗೆ ಹಾಕ್ಕೊಳ್ಳಿ, ಸೈಡ್ಗೆ ಆದಷ್ಟು ಒಳ್ಳೇದು. ಅಂದರೆ ಈಸ್ ಎ ಕೆಪೇಬಲ್ ಅಂತ ಆಯ್ತು, ಭಾಳ ಸ್ಟ್ರಾಂಗ್ ಇರೋ ಮನುಷ್ಯ ಅಂತ ಆಯ್ತು ಒಂದು. ಎರಡನೇದು ಇರುತ್ತಲ್ಲ, ವೃತ್ತಿ ಮತ್ಸರಗಳಿರುತ್ತಲ್ಲ. ಈಗ ಇರೋದು ಬಾಲು ಪ್ರಿಯಾಂಕ್ ಖರ್ಗೆ ಅಂಗಳದಲ್ಲಿದೆ. ಹೆಂಗೆ ಆಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸ್ವಲ್ಪ ಕಸವಿಸಿ ಗಲಿಬಿಲಿ ಆಗಿದೆ ಅವರಿಗಿಲ್ಲ ಅಂತಲ್ಲ, ಹಿಂಗೆ ಅಟೆಂಡ್ ಮಾಡಿ. ಆದರೆ ಆ ಕಾನೂನಾತ್ಮಕವಾಗಿ ಕೆಲವು 60 ಲಕ್ಷ ನಾನೇ ಕೊಟ್ಟಿದ್ದು ಅನ್ನೋದು ಇದೆಯಲ್ಲ, ಅವರ ಪರವಾಗಿದ್ದಂಗೆ ಕಾಣ್ತಾ ಇದೆ. ಅಂದರೆ ಫೈನಲಿ ಅದ್ಭುತವಾದ ಕೆಲಸವನ್ನು ಎಲ್ಲಿ ತಪ್ಪಿದ್ರು ಅಂತ ನಾನು ಹೇಳ್ಬಿಡ್ತೀನಿ. ಯಾರು? ಪ್ರಿಯಾಂಕ್ ಖರ್ಗೆ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಸಡನ್ ಆಗಿ ಅಲ್ಲಿಗೆ ಧಾವಿಸ್ಬೇಕಿತ್ತು, ಹೋಗ್ಬೇಕಿತ್ತು, ಸಾಂತ್ವನ ಹೇಳಬೇಕಿತ್ತು, ನಾನಿದ್ದೀನಿ ನಿಮ್ಮ ಜೊತೆ ಅಂತ ಹೇಳಬೇಕಿತ್ತು. ಸಮ್ಟೈಮ್ಸ್ ಏನಾಗುತ್ತೆ, ಹಂಗೆ ಆಗ್ಬಿಡ್ತದೆ. ಈಗ ನೋಡಿ, ಮಂಗಳೂರಿನಲ್ಲಿ ಆ ದೇವಿ ಪ್ರಸಾದ್ ಶೆಟ್ಟಿ ಅಂತ ಹೇಳಿ ಒಂದು ಆಕ್ಸಿಡೆಂಟ್ ಆಗಿ ಮಗ ಕಾರಲ್ಲಿ ಆಕ್ಸಿಡೆಂಟ್ ಮಾಡಿದ ಒಬ್ರು ಇದು ತೀರ್ಕೊಂಡ್ಬಿಟ್ರು ಅಂತ ಹೇಳಿ ಭಾಳ ಜೋರಾಯ್ತು. ಅದು ಭಾಳ ಜೋರಾಗಿ ನಾವು ರಿಪಬ್ಲಿಕ್ನಲ್ಲಿ ಭಾಳ ದೊಡ್ಡದಾಗಿ ತಗೊಂಡ್ವಿ. ಆಮೇಲೆ ಅವರ ಕಡೆಯಿಂದ ನನಗೆ ಆಫ್ ದ ರೆಕಾರ್ಡ್ ತುಂಬ ಫೋನ್ಗಳು ಬಂತು, ಅಷ್ಟೊಂದು ದೊಡ್ಡದು ಮಾಡಬೇಡಿ ಸ್ಟೋರಿ, ಮತ್ತೊಂದು ಬಂತು ನನಗೆ. ಅನ್ನೋದು ಹಂಗೆ ಹೆಂಗಾಗುತ್ತೆ, ಒಂದು ಜೀವ ಹೋಗಿದೆಯಲ್ಲ. ಆಮೇಲೆ ಅವ್ರು ನನ್ನ ಸಜೆಷನ್ ಕೇಳಿದ್ರು, ಇಲ್ಲ ಅಂತಲ್ಲ. ಅದಕ್ಕೆ ನಾನು ಅಂದೆ, ನೋಡಿ ಆಕ್ಸಿಡೆಂಟ್ ಆಗೋಗಿದೆ, ಜೀವ ಹೋಗಿದ್ದನ್ನು ವಾಪಸ್ ತರೋಕ್ಕಾಗಲ್ಲ. ಆಮೇಲೆ ಉದ್ದೇಶಪೂರ್ವಕ ಕೊಲೆ ಏನಲ್ಲ. ಆಮೇಲೆ ಏನೀಗ ಆಗಬೇಕಾಗಿರೋದು, ಆ ಮನೆಗೆ ಹೋಗಿ ಸಾಂತ್ವನ ಹೇಳಿ, ಅವ್ರಿಗೆ ಹೆಲ್ಪ್ ಮಾಡಿ, ಮುಂದೊಂದು ದಿನಗಳಲ್ಲಿ ಅವ್ರ ಕೇಸನ್ನು ವಾಪಸ್ ತಗೊಳ್ಬೋದು ನೀವು. ಹಾಗಂತ ಆ ಕುಟುಂಬವನ್ನು ನೀವು ಪ್ರಭಾವಶಾಲಿಗಳು ಅನ್ನೋ ಕಾರಣಕ್ಕಾಗಿ ಆ ಕುಟುಂಬವನ್ನು ಹಾಗೆ ಬಿಟ್ಬಿಡೋದನ್ನು ನಾವಂತೂ ಒಪ್ಪಲಾರೆವು. ಅದು ಹಿಂದೂನೋ ಮುಸ್ಲಿಮೋ ಅದು ಬೇರೆ ವಿಚಾರ. ಒಂದು ಬಡ ಕುಟುಂಬದ ತಂದೆ ತಾಯಂದ್ರು ಕಣ್ಣೀರು ಹಾಕ್ತಾ ಇದ್ದಾರೆ, ಅವರ ಕಣ್ಣೀರು ಒರೆಸುವ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದಾಗ ನೆಕ್ಸ್ಟ್ ಅವ್ರು ಹೋಗ್ತಾರೆ ದೇವಿ ಪ್ರಸಾದ್ ಶೆಟ್ಟರಲ್ಲಿ, ಹೋಗಿ ಸಾಂತ್ವನ ಮಾಡಿ, ಇಲ್ಲ ನಾನು ಅವ್ರ ಮಗನ ಥರ ನಿಲ್ತೀನಿ, ಮತ್ತೊಂದು ನಿಲ್ತೀನಿ, ಆಮೇಲೆ ನೀವು ಏನು ಬೇಕಿದ್ರು ಮಾಡ್ಕೊಳ್ಳಿ, ಅದು ಬೇರೆ ವಿಚಾರ. ಇಲ್ಲಿನೂ ಪ್ರಿಯಾಂಕ್ ಖರ್ಗೆ ಒಬ್ಬ ಲೀಡರ್ಶಿಪ್ ಕ್ವಾಲಿಟಿ ತೋರಿಸ್ಬೇಕಾಗಿತ್ತು, ಹೋಗಬೇಕಾಗಿತ್ತು. ಫಸ್ಟ್ ಇರುತ್ತೆ ಅಲ್ಲಿ ಕಿರಿಕಿರಿ ಮಾಡ್ತಾರೆ, ನೀನೇ ಕಾರಣ ಅಂತಾರೆ. ಒಂದು 4 ಪೊಲೀಸ್ ಕರ್ಕೊಂಡೋಗಿ ಕೇಳಿಸ್ಕೊಳ್ಳಿ. ಆ ತಂದೆ ತಾಯಿಯ ಕೋಪ ಇದೆಯಲ್ಲ, ಈಗ ಸಾಧಾರಣವಾಗಿ ಒಂದು ಗಾದೆ ಮಾತಿದೆ ಗೊತ್ತಾ, ಎಲ್ಲಿ ಸಾವಾಗಿರುತ್ತೆ ಅಲ್ಲಿ ದುಃಖ ಮಾತಾಡ್ಲಿಕ್ಕೆ ಹೋಗಿ ಅಂತಾರೆ. ದುಃಖ ಮಾತಾಡ್ಲಿಕ್ಕೆ ಹೋಗ್ಬೇಕಂತ ಅಂದ್ರೆ ನಿಮ್ಗೆ ಗೊತ್ತಾ, ಪಿಕ್ಚರ್ಲೆಲ್ಲ ಕೇಳ್ತಾರಲ್ಲ, ಹತ್ತು ಬಿಡಮ್ಮ ಅಂತೆಲ್ಲ ಹೇಳ್ತಾರಲ್ಲ, ದುಃಖ ಮಡಗಟ್ಟಿ ಒಳಗಿರಬಾರ್ದು, ಹೊರಗೆ ಬಂದು ಬಿಡಬೇಕು. ಆ ಎಲ್ಲ ಕೋಪ ನೋಡಿ, ಆ ಕೋಪಗಳಿದೆಯಲ್ಲ ಅದೆಲ್ಲ ಹೊರಗೆ ಬಂದುಬಿಡ್ತದೆ. ಹೊರಗೆ ಬಂದಾಗ ಶಾಂತ ಆಗ್ತಾರೆ. ಶಾಂತ ಆದಾಗ ಆಲ್ರೆಡಿ ಮತ್ತೆ ಆಲೋಚನೆ ಮಾಡ್ತಾರೆ, ಆಯ್ತು ಇನ್ನೇನು ಮಾಡೋಕ್ಕಾಗುತ್ತೆ, ವಾಟ್ ನೆಕ್ಸ್ಟ್ ಅಂತ ಥಿಂಕ್ ಮಾಡ್ತಾರೆ. ಅದನ್ನು ಮಾಡ್ಬೋದಾಗಿತ್ತು. ಸ್ವಲ್ಪ ಕನ್ಫ್ಯೂಸ್ಡ್ ಆದರು ಪ್ರಿಯಾಂಕ್ ಖರ್ಗೆ. ಡೆಲ್ಲಿಗೆ ಹೋಗ್ತಾ ಇದ್ರೆ ನೋಡೋಣ ಏನಾಗುತ್ತೆ ಅಂತ. ಓಕೆ ಬಸವರಾಜ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಅತ್ಯಂತ ಸ್ಟ್ರಾಂಗೆಸ್ಟ್ ಲೀಡರ್ ಅಂತ ಗುರುತಿಸ್ಕೊಂಡಿದ್ರು ಪ್ರಿಯಾಂಕ್ ಖರ್ಗೆ ಅವರು, ಅವರಿಂದಲೇ ಅಂತರ ಕಾಯ್ದುಕೊಳ್ಳೋ ಮಟ್ಟಿಗೆ ಬಂದ್ಬಿಡ್ತಾ ಸಚಿನ್ ಅವರು ಹೆಂಗೆ ನಿಭಾಯಿಸ್ತಾ ಇದ್ದಾರೆ ಪ್ರಿಯಾಂಕ್ ಇದನ್ನ ಅಂತ ಹೇಳಿ?
ಅಂತರ ಕಾಯ್ದುಕೊಳ್ತಿರೋದು ಯಾಕೆ? ಸ್ಥಿತಿ ಒಂದು ಮಾತು ಹೇಳಿದರು, ಸಿ ಟಿ ರವಿ ವಿಚಾರ ಬಂದಾಗ, ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರ ಬಂದಾಗ ಎಲ್ಲರೂ ಸರಿಯಪ್ಪ ಏನು ತಪ್ಪು ಅಂತ ಮಾತಾಡಿದವರು ಪ್ರಿಯಾಂಕರ್ಗೆ ವಿಚಾರದಲ್ಲಿ ಸ್ವಲ್ಪ ಅಂತರ ಕಾಯ್ದುಕೊಂಡ್ರು. ಕಾಂಪಿಟೇಷನ್ ಕಡಿಮೆ ಆಗಲಿ ಅಂತನಾ ಒಂದು, ಅಥವಾ ಪ್ರಿಯಾಂಕರ್ಗೆ ಇದನ್ನು ಹೆಂಗೆ ನಿಭಾಯಿಸಬಲ್ಲರು ಅಂತ ನಿಮ್ಗೆ ಅನ್ಸುತ್ತೆ? ಜಯಪ್ರಕಾಶ್, ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರು ಎರಡು ಈ ಒಂದು ವಿಚಾರವನ್ನು ನಿಭಾಯಿಸ್ತಾ ಇದ್ದಾರೆ. ಒಂದು, ಸ್ಟ್ರಾಂಗ್ ಆಗಿದ್ದಾರೆ, ಸ್ಟ್ರಾಂಗ್ ಆಗಿ ಈ ಒಂದು ವಿಚಾರವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ತಮ್ಮ ಮೇಲೆ ಬಂದಂತಕ್ಕಂಥ ಆರೋಪವನ್ನು. ಯಾಕಂದರೆ ಆ ಆರೋಪ ಬಂದ ತಕ್ಷಣ ಕೂಡ ಬೆಳಗಾವಿಯಲ್ಲಿದ್ದರು, ನಾವು ಅವ್ರನ್ನ ಪ್ರಶ್ನೆ ಮಾಡಿದ್ವಿ. ಖಂಡಿತವಾಗ್ಲೂ ನನಗೆ ಈ ಸುದ್ದಿ ಈಗ ತಿಳಿದಿದೆ, ಆ ಸುದ್ದಿ ನಾನು ಹೋಗ್ಬೇಕಂತ ಅಂದ್ಕೊಂಡಿದ್ದೇನೆ, ಆದರೆ ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಸರಿ ಇಲ್ಲ, ನಾನೆಲ್ಲ ವರದಿಯನ್ನು ತರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅಲ್ಲಿ ಹೋಗಿ ಭೇಟಿ ಮಾಡ್ತೇನೆ ಅನ್ನೋಂಥ ಮಾತನ್ನು ಹೇಳಿದರು. ಇನ್ನು ಉಳಿದಂತೆ ಅವರು ರಾಜಕೀಯವಾಗಿ ಎದುರಿಸಬೇಕಾದಂಥ ಅನಿವಾರ್ಯತೆ ಇದೆ. ಪ್ರಮುಖವಾಗಿ ಬಿಜೆಪಿಯನ್ನು ಎದುರಿಸಬೇಕಾಗಿದೆ. ಯಾಕಂದರೆ ಸೈದ್ಧಾಂತಿಕವಾಗಿ ಬಹಳ ಕಟ್ಟುನಿಟ್ಟಾಗಿ ವಾಗ್ದಾಳಿಯನ್ನು ಮಾಡ್ತಕ್ಕಂಥದ್ದು ಪ್ರಿಯಾಂಕ್ ಖರ್ಗೆ ಅವರು. ನೀವು ಗಮನಿಸಬಹುದು, ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಬಹುತೇಕ ಹಗರಣಗಳೇನಿದಾವಲ್ಲ, ಈ PSM ಅನ್ನುವಂಥ ಟ್ರೆಂಡ್ ಸೆಟ್ ಮಾಡೋದಂತ ಇರ್ಬೋದು, ಕಾರ್ಮಿಕ ಇಲಾಖೆ ಹಗರಣ ಇರ್ಬೋದು, ಬಿಟ್ಕಾಯಿನ್ ಹಗರಣ ಇರ್ಬೋದು, ಇವನ್ನೆಲ್ಲವನ್ನು ಕೂಡ ಪ್ರಮುಖವಾಗಿ ಹೊರಗೆ ತಂದಿರತಕ್ಕಂಥದ್ದು. ಮತ್ತು PSI ಹಗರಣವನ್ನು ಕೂಡ ತನಿಖೆಗೆ ಆಗ್ರಹಿಸಿ ದೊಡ್ಡ ಮಟ್ಟದ ತನಿಖೆ ಆಗುವ ನಿಟ್ಟಿನಲ್ಲಿ ಕೂಡ ಆಗ್ರಹ ಮಾಡಿದ್ದು ಇದೆ ಪ್ರಿಯಾಂಕ್ ಖರ್ಗೆ ಅವರು. ಹಾಗಾಗಿ ಸಹಜವಾಗಿ ಬಿಜೆಪಿಗೆ ಪ್ರಿಯಾಂಕ್ ಖರ್ಗೆ ಅವರು ಈಗ ಟಾರ್ಗೆಟ್ ಆಗಿರ್ತಕ್ಕಂಥದ್ದು, ಯಾಕಂದರೆ ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪ. ಆದರೆ ಅವರು ಅಷ್ಟೇ ಸ್ಟ್ರಾಂಗ್ ಆಗಿ ನಿಂತು ಅದನ್ನು ನಿಭಾಯಿಸ್ತಾ ಇದ್ದಾರೆ. ಯಾಕಂದರೆ ಹೈಕಮಾಂಡ್ ಮಟ್ಟದ ಒಂದಷ್ಟು ಅವರಿಗೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಆಶೀರ್ವಾದ ಕೂಡ ಇರೋದ್ರಿಂದ ಅವರನ್ನು ಅಷ್ಟು ಸುಲಭವಾಗಿ ಅಳ್ಳಾಡ್ಸೋಕ್ಕಾಗಲ್ಲ ಅನ್ನೋಂಥದ್ದು ಬಿಜೆಪಿಗೂ ಗೊತ್ತಿದೆ. ಆದರೂ ಕೂಡ ಅವರ ಪ್ರಯತ್ನ ಬಿಜೆಪಿಯಿಂದ ಮುಂದುವರೆದಿದೆ. ಇನ್ನು ಉಳಿದಂತೆ CM ಆಗಲಿ, DCM ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ, ಉಳಿದಂಥ ಕಾಂಗ್ರೆಸ್ ನಾಯಕರು ಪ್ರಿಯಾಂಕ್ ಖರ್ಗೆ ಅವರ ಸಪೋರ್ಟ್ಗೆ ನಿಂತಿದ್ದಾರೆ. ಆದರೆ ಅವರಿಗೆ ಜೊತೆ ಪೈಪೋಟಿ ಮಾಡ್ತಿರ್ತಕ್ಕಂಥದ್ದು ಸಚಿವ ಸ್ಥಾನವನ್ನು ಇರತಕ್ಕಂತಹ ಒಂದಷ್ಟು ಕಲಬುರಗಿ ಜಿಲ್ಲೆಯ ಶಾಸಕರು ಇರ್ಬೋದು, ದಲಿತ ಶಾಸಕರು ಇರಬಹುದು, ಅವರು ಇದುವರೆಗೂ ಕೂಡ ಯಾರು ತುಟ್ಟಿ ಬಿಚ್ಚಿಲ್ಲ. ಇದು ಪ್ರಮುಖವಾದಂಥ ವಿಚಾರ. ಅದು ಹೊರತಾಗಿ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಮೇಲೆ ಬಂದಿರತಕ್ಕಂಥ ಗಂಭೀರ ಆರೋಪ ಆಗಿರೋದ್ರಿಂದ ಅವರು ಕೂಡ ಸಹಜವಾಗಿ ಒಂದಷ್ಟು ಗಲಿಬಿಲಿಗೊಂಡಿದ್ದಾರೆ. ಆದರೂ ಇದನ್ನು ನಿಭಾಯಿಸ್ತಾನೆ ಅನ್ನುವಂಥದ್ದಿದೆ. ಕುರ್ಚಿ ಉಳಿಸ್ಕೊಳ್ಬೇಕನ್ನುವಂಥದ್ದು ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗುತ್ತೆ. ಮತ್ತು ಸೈದ್ಧಾಂತಿಕವಾಗಿ ಗಟ್ಟಿಯಾಗಿರೋದ್ರಿಂದ ಪ್ರಿಯಾಂಕ್ ಖರ್ಗೆ ಅವರನ್ನು ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇರಲಿ ಮತ್ತು ರಾಜ್ಯ ನಾಯಕರು ಕೂಡ ಬಿಟ್ಟು ಕೊಡೋಕ್ಕೆ ಮನಸ್ಸು ಮಾಡದಂತೆ ಕಾಣಿಸ್ತಾ ಇಲ್ಲ. ಆದ್ದರಿಂದ ಸದ್ಯ ಪ್ರಕರಣ ಬಂದಿದೆ. ಮುಂದಿನ ದಿನಗಳಲ್ಲಿ ಅವರು ಬಿದರ್ಗೆ ಹೋಗಿ ಭೇಟಿ ನೀಡ್ತಾನೆ ಅನ್ನೋಂಥ ಮಾತುಗಳನ್ನು ಹೇಳಿದ್ದಾರೆ. ಯಾಕಂದರೆ ಸದ್ಯ ಈಶ್ವರ್ ಖಂಡ್ರೆ ಅವರು ಮೊನ್ನೆ ಹೋದಾಗ ಅವರು ಕೂಡ ಮಾತನ್ನು ಹೇಳಿದರು, ಈಗ ಸದ್ಯಕ್ಕೆ ಬರೋದು ಬೇಡ. ನಾಯಕ ಸಚಿನ್ ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೀತಾ ಇದೆ. ಡೆತ್ ನೋಟ್ 60 ಲಕ್ಷ ಹಣ ರೋಚಕ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಈ ಪ್ರಕರಣ. ಸಚಿನ್ ಖಾತೆಗೆ 60 ಲಕ್ಷ ಹಣ ಹಾಕಿದ್ದು ಯಾಕೆ, ಯಾರು ಹಾಕಿದ್ರು, ಯಾವ ಕಾರಣಕ್ಕೆ ಹಾಕಿದ್ರು, ಇದು ಪ್ರಶ್ನೆ ಇದೆ. ರಾಜು ಕಪನೂರ್ ಆಪ್ತರು ಹಣ ಕೊಟ್ಟಿದ್ದು ಏಕೆ? ಉತ್ತರ ಕೊಡ್ತಾರಾ ಮನೋಜ್ ಮತ್ತು ಪ್ರದೀಪ್ ಪಾಟೀಲ್ ಅನ್ನೋದು ಪ್ರಶ್ನೆ. ಈ ಸಚಿನ್ ಕೇಸಲ್ಲಿ ಮತ್ತೊಬ್ಬ ಸಚಿನ್ ಅವರ ಹೆಸರು ಕೂಡ ಪ್ರಸ್ತಾಪ ಆಗ್ತಾ ಇದೆ. ರಾಜು ಕಪನೂರ್ ವಿಡಿಯೋ ಹೇಳಿಕೆಯಲ್ಲಿ ಪ್ರಸ್ತಾಪ ಆಗಿದೆ ಸಚಿನ್ ಅನ್ನೋ ಹೆಸರು. ಸಚಿನ್ ಸಾಹೇಬ್ರು ಅಂತ ಉಲ್ಲೇಖ ಮಾಡಿದ್ದಾರೆ ರಾಜು ಕಪನೂರ್. ಸಚಿನ್ ಸಾಹೇಬ್ರ ಲೈಸೆನ್ಸ್ ಅಡಿ ಕೆಲಸಕ್ಕೆ ಮುಂದಾಗಿದ್ರಂತೆ. ಯಾರು ಈ ಸಚಿನ್ ಸಾಹೇಬ? ಸೈಲೆಂಟ್ ಆಗ್ತಾ ಇರೋದು ಯಾಕೆ 60 ಲಕ್ಷ ಕೊಟ್ರು? ಅವ್ರಿಗೂ ಈ ಪ್ರಕರಣಕ್ಕೂ ಏನ್ ಸಂಬಂಧ? ಇಂತಹ ಹಲವಾರು ಅನುಮಾನಗಳಿದೆ.